ಹಲೋ ಹಾಯ್ ನಮಸ್ಕಾರ ಸ್ನೇಹಿತರೆ. ನಾನು ಇವತ್ತೊಂದು ವಿಶೇಷ ವ್ಲಾಗ್ನೊಂದಿಗೆ ಬರ್ತಾ ಇದ್ದೀನಿ. ಏನಪ್ಪ ಇದು ವ್ಲಾಗ್ ಅಂತೇಳಿ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹನುಮ ಜಯಂತಿಯ ಪ್ರಯುಕ್ತ ಪ್ರತಿ ವರ್ಷ ರಾಗಿಗುಡ್ಡ ಶ್ರೀ ಪ್ರಸನ್ನಾಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಜಾತ್ರಾ ಮಹೋತ್ಸವ ನಡೆಯುತ್ತೆ. ಅದೇ ಥರ ಈ ವರ್ಷವೂ ಸಹ ಜಾತ್ರಾ ಮಹೋತ್ಸವ ನವೆಂಬರ್ 27ನೇ ತಾರೀಕು ಸ್ಟಾರ್ಟ್ ಆಗಿ ಡಿಸೆಂಬರ್ 7ನೇ ತಾರೀಕು ಮುಗಿತಾ ಇದೆ. ಮತ್ತು ಈ ಜಾತ್ರಾ ಮಹೋತ್ಸವದ ವಿಶೇಷತೆ ಏನು, ಯಾವ ರೀತಿ ಇಲ್ಲಿ ಜಾತ್ರಾ ಮಹೋತ್ಸವ ನಡೆಯುತ್ತೆ ಅಂತೇಳಿ ಇವತ್ತು ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಡಿಸೆಂಬರ್ 2 ಮಂಗಳವಾರ ಹನುಮ ಜಯಂತಿ ಇತ್ತು. ಅವತ್ತು ಆ್ಯಕ್ಚುಲಿ ತುಂಬ ವಿಶೇಷವಾದ ದಿನ. ಅಲ್ಲಿ ದೇವಸ್ಥಾನದಲ್ಲಿ ಪ್ರಸನ್ನಾಂಜನೇಯ ಸ್ವಾಮಿಗೆ ವಿಶೇಷವಾದ ಪೂಜೆ ಅಲಂಕಾರಗಳೆಲ್ಲ ಇದ್ವು. ಆ್ಯಕ್ಚುಲಿ ಬೆಳಿಗ್ಗೆನೇ ಟೆಂಪಲ್ಗೆ ಹೋಗಬೇಕಿತ್ತು, ಬಟ್ ಡ್ಯೂಟಿ ಇದ್ದಿದ್ದರಿಂದ ಅವತ್ತು ಬೆಳಿಗ್ಗೆನೇ ಹೋಗೋಕ್ಕಾಗಲಿಲ್ಲ. ಹಾಗಾಗಿ ಡ್ಯೂಟಿ ಮುಗಿಸ್ಕೊಂಡು ಬಂದು ಸಂಜೆ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತೇಳಿ ಹೊರಟೆ. ದೇವಸ್ಥಾನ ತುಂಬ ಕ್ಯೂ ಇರುತ್ತೆ, ಜನ ಜಾಸ್ತಿ ಇರ್ತಾರೆ ಅಂತ ಅಂದ್ಕೊಂಡೆ. ಪರವಾಗಿಲ್ಲ, ರಶ್ಶು ಜನಗಳು ಜಾಸ್ತಿ ಇದ್ರೂ ಕ್ಯೂ ಸಿಸ್ಟಮ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಹಂಗಾಗಿ ಏನು ತೊಂದರೆ ಆಗಲಿಲ್ಲ. ಕ್ಯೂ ಸಿಸ್ಟಮಲ್ಲೇ ನಿಂತ್ಕೊಂಡು ದೇವಸ್ಥಾನಕ್ಕೆ ಬಂದ್ವಿ. ಮತ್ತು ಬರ್ತಾ ಅಲ್ಲಿ ಗಣೇಶನ ಮೂಲ ಸನ್ನಿಧಿ ಇದೆ. ಅಲ್ಲಿ ಗಣೇಶನಿಗೆ ನಮಸ್ಕಾರ ಹಾಕ್ಕೊಂಡು ಒಳಗಡೆ ಬರ್ತಾ ಇದ್ದಂಗೆ ಅಲ್ಲಿ 3 ದೇವರುಗಳ ಪ್ರತಿಷ್ಠಾಪನೆ ಇದೆ. ಮಹಾಗಣಪತಿ ಮತ್ತು ನವಗ್ರಹ ದೇವಸ್ಥಾನ, ಹಾಗೆ ಅನ್ನಪೂರ್ಣೇಶ್ವರಿ ದೇವಸ್ಥಾನ. ಇಲ್ಲಿ ಅನ್ನಪೂರ್ಣೇಶ್ವರಿಗೆ ನಾವು ಅಕ್ಕಿನ ಸಮರ್ಪಣೆ ಮಾಡ್ಬೋದು. ಈ ರೀತಿಯಾಗಿ ಇಲ್ಲಿ ಅಕ್ಕಿ ಸಮರ್ಪಣೆ ಮಾಡೋದಕ್ಕೆ ಟಿಕೆಟ್ ಇದೆ. 10 ರೂಪಾಯಿಂದ ಸ್ಟಾರ್ಟ್ ಆಗಿ ನಾವು ಅದನ್ನು ನಮಗೆ ಎಷ್ಟು ಇಚ್ಛೆ ಅನುಸಾರ ಬೇಕೋ ನಾವು ಅಷ್ಟು ಟಿಕೆಟ್ನ ತೊಗೊಂಡು ಅಕ್ಕಿನ ಸಮರ್ಪಣೆ ಮಾಡ್ಬೋದು. ಇದನ್ನು ಮತ್ತೆ ಬಳಸಲ್ಲ, ಅವರು ಅನ್ನದಾನಕ್ಕೆ ಅದನ್ನು ಬಳಸ್ಕೊಳ್ತಾರೆ ಅಕ್ಕಿನ. ಮತ್ತು ಅಲ್ಲಿಂದ ದರ್ಶನ ಮಾಡಿಕೊಂಡು ಮತ್ತೆ ಅದೇ ಕ್ಯೂನಲ್ಲಿ ನಾವು ಕಂಟಿನ್ಯೂ ಮಾಡಿದ್ವಿ. ಬೆಟ್ಟದ ಮೇಲೆ ಪ್ರಸನ್ನಾಂಜನೇಯ ಸ್ವಾಮಿ ದೇವಸ್ಥಾನ ಇರೋದು. ಸುಮಾರು ಒಂದು 100ರಿಂದ 150 ಮೆಟ್ಲುಗಳಿದ್ದಾವೆ ಅಷ್ಟೇ. 2 ಕಡೆ ಕ್ಯೂ ಸಿಸ್ಟಮ್ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಕ್ಯೂ ಸಿಸ್ಟಮ್ ಮಾಡಿದ್ದಾರೆ. ಹಾಗಾಗಿ ತುಂಬ ರಶ್ ಅಂತ ಏನು ಅನಿಸ್ಲಿಲ್ಲ. ಬೆಟ್ಟದ ಮೇಲೂ ಅಷ್ಟೇ ಬರ್ತಾ ಇದ್ದಂಗೆ ದೇವ್ರಿಗೆ ಭಾಳ ಚೆನ್ನಾಗಿ ಅಲಂಕಾರ ಮಾಡಿದರು. ಹಾಗೆ ದೇವ್ರ ದರ್ಶನವೂ ತುಂಬ ಚೆನ್ನಾಗಾಯಿತು. ಅಲ್ಲಿಂದ ಕೆಳಗಡೆ ದರ್ಶನ ಎಲ್ಲ ಮುಗಿಸ್ಕೊಂಡು ಬಂದಾಗ ಪ್ರಸಾದ ವಿತರಣೆಯೂ ಸಹ ಇತ್ತು. ಪ್ರಸಾದ ಎಲ್ಲ ಪಡ್ಕೊಂಡ್ವಿ. ಮತ್ತು ಅಲ್ಲಿಂದ ಮುಂದೆ ಹೋಗ್ತಾ ಇದ್ದಂಗೆ ನಮಗೆ ಅಲ್ಲಿ ಮತ್ತು ನಮಗೆ ಟಿಕೆಟ್ ಏನು ತೊಗೊಂಡಿರ್ತೀವಿ ಅದಕ್ಕೆ ಸಪ್ರೇಟು ಲಡ್ಡು ಪ್ರಸಾದನೂ ಕೊಡ್ತಾರೆ. ಅದನ್ನೆಲ್ಲ ನಾವು ಕಲೆಕ್ಟ್ ಮಾಡಿಕೊಂಡು ಅಲ್ಲಿ ಸಂಕೀರ್ತನೆ ಕಾರ್ಯಕ್ರಮ ಇತ್ತು. ಸಂಕೀರ್ತನ ಕಾರ್ಯಕ್ರಮ ನಡೀತಾ ಇದೆ. ಯಾಕೆಂತಂದರೆ ಅಲ್ಲಿ ಹೊರಗಡೆಗೆ ತುಂಬ ಚೆನ್ನಾಗಿ ಕೇಳಿಸ್ತಾ ಇತ್ತು. ಸರಿ ನೋಡ್ಕೊಂಡು ಬರೋಣ ಅಂತೇಳಿ ಅಲ್ಲಿ ಹೋದ್ವಿ. ಅಲ್ಲಿ ಒಳಗಡೆ ಹೋಗ್ತಿದ್ದಂಗೆ ಒಂದು ಸೈಡಲ್ಲಿ ಈ ಥರ ಹೋಮ ಮಾಡೋದಕ್ಕೆ ಅಂತೇಳಿ ದೊಡ್ಡ ದೊಡ್ಡ ಹೋಮ ಕುಂಡಗಳನ್ನೆಲ್ಲ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಒಂದು ಬದಿಯಲ್ಲಿ ಈ ಥರ ಜನಗಳನ್ನೆಲ್ಲ ಕುತ್ಕೊಳ್ಳೋದಕ್ಕೆ ಅವ್ರಿಗೆಲ್ಲ ಅವಕಾಶ ಮಾಡಿಕೊಟ್ಟು ಅಲ್ಲಿ ಸಭಾಮಂಟಪದ ಹತ್ರ ಇಲ್ಲಿ ಸಂಕೀರ್ತನ ಕಾರ್ಯಕ್ರಮ ನಡೀತಾ ಇತ್ತು. ಇವ್ರನ್ನ ನೀವು ನೋಡಿದ್ದೀರೋ ಅಥವಾ ತಿಳ್ಕೊಂಡಿದ್ರೆ ತುಂಬ ಸಂತೋಷ. ಯಾಕೆಂತಂದರೆ ಇವರು ಮೈಸೂರಿನವರು ಶ್ರೀ ರಾಮಚಂದ್ರ ಆಚಾರ್ ಅಂತೇಳಿ ಒಬ್ಬ ಪ್ರಸಿದ್ಧ ಸಂಕೀರ್ತನಕಾರರು. ಇವರು ವಿಶೇಷತೆ ಏನಪ್ಪ ಅಂತ ಹೇಳಿದ್ರೆ ಇವರು ಹಾಡಿನ ಮುಖಾಂತರ ಈ ಒಂದು ಕಥೆನ ಹೇಳ್ತಾರೆ ಅಂತ ಹೇಳಿದ್ರೆ ಅದನ್ನು ಫೋಟೋಗಳನ್ನ ತೋರಿಸ್ಕೊಂಡು ಒಂದು ದೃಶ್ಯ ಕಾವ್ಯನೇ ಸಹ ಅಲ್ಲಿ ಸೃಷ್ಟಿ ಮಾಡ್ತಾರೆ. ಅಷ್ಟು ಚೆಂದ ಇರುತ್ತೆ ಅವ್ರಿಗೆ ಆ ಒಂದು ಸಂಕೀರ್ತನೆಯನ್ನು ಕೇಳೋದಕ್ಕೆ. ಸಂಕೀರ್ತನ ಕಾರ್ಯಕ್ರಮದಲ್ಲಿ ಸ್ವಲ್ಪ ಹೊತ್ತಿದ್ದು ಮತ್ತೆ ಅಲ್ಲಿಂದ ಹೊರಟು ಇಲ್ಲಿ 3 ದೊಡ್ಡ ಬಂಡೆಗಳಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರ 3 ಪ್ರತಿಮೆಗಳನ್ನು ಒಂದೊಂದೇ ಬಂಡೆನಲ್ಲಿ ಕೆತ್ತನೆ ಮಾಡಿದ್ದಾರೆ. ಅದಂತೂ ಇಲ್ಲಿ ರಾಗಿಗುಡ್ಡ ದೇವಸ್ಥಾನದಲ್ಲಿ ಒಂದು ವಿಶೇಷ ಜಾಗ ಅಂತಲೇ ಹೇಳ್ಬೋದು. ಆದರೂ ಅಷ್ಟೇ ನೀವು ರಾಗಿಗುಡ್ಡ ಟೆಂಪಲ್ಗೆ ಬರ್ತೀರಾ ಅಂತ ಹೇಳಿದ್ರೆ ಈ ಒಂದು ಏಕಶಿಲಾ ಬಂಡೆಗಳ ಮೇಲೆ ಕೆತ್ತಿರುವ ಬ್ರಹ್ಮ ವಿಷ್ಣು ಮಹೇಶ್ವರರನ್ನು ನೋಡ್ಕೊಂಡು ಹೋಗೋದನ್ನು ಮಾತ್ರ ಮರಿಬೇಡಿ. ದರ್ಶನ ಎಲ್ಲ ಮುಗಿಸ್ಕೊಂಡು ಅಲ್ಲಿಂದ ಹೊರಟು ಮತ್ತೆ ಈ ದೇವಸ್ಥಾನ ಪ್ರತಿದಿನ ಬೆಳಿಗ್ಗೆ 8:15 ಓಪನ್ ಆಗಿ ಮಧ್ಯಾಹ್ನ 12:15ವರೆಗೂ ಇರುತ್ತೆ. ಸಂಜೆ 5ರಿಂದ 8:30 ತನಕ ಓಪನ್ ಇರುತ್ತೆ. ವಿಶೇಷ ದಿನದಲ್ಲಿ ದೇವಸ್ಥಾನದ ಟೈಮಿಂಗ್ಸು ಚೇಂಜ್ ಇರುತ್ತೆ. ಆಚೆ ಬಂದು ಮತ್ತೆ ನಾವು ಜಾತ್ರೆ ಕಡೆಗೆ ಹೊರಟ್ವಿ. ಜಾತ್ರೆ ಈಗ ಎಲ್ಲ ಕಡೆನೂ ಜಾತ್ರೆ ನಡೆಯೋ ಥರನೇ ಇಲ್ಲೂ ತುಂಬ ಜಾತ್ರೆ ಎಲ್ಲ ನಡೀತಾ ಇತ್ತು. ಜಾತ್ರೆನಲ್ಲೆಲ್ಲ ಒಂದು ರೌಂಡ್ ನೋಡಿಕೊಂಡು ಮತ್ತೆ ಅಲ್ಲಿಂದ ಮನೆ ಕಡೆಗೆ ಹೊರಡೋಣ ಅಂತೇಳಿ ಹೊರಟ್ವಿ. ಈ ಜಾತ್ರೆ 10 ದಿನ ನಡೀತಾ ಇರೋದು. ಅಂದರೆ ನವೆಂಬರ್ 27ನೇ ತಾರೀಕು ಸ್ಟಾರ್ಟ್ ಆಗಿ ಡಿಸೆಂಬರ್ 7ನೇ ತಾರೀಕು ಮುಗಿತಾ ಇರೋದು. ಇದು 57ನೇ ವರ್ಷದ ಹನುಮ ಜಯಂತಿ ಉತ್ಸವ ಆಗಿರೋದ್ರಿಂದ ನೀವೂ ಸಹ ಈ ಜಾತ್ರೆಗೆ ನಿಮ್ಗೆ ಆಸಕ್ತಿ ಇದ್ದರೆ ಬಂದು ನೋಡಿ. ಈ ದೇವಸ್ಥಾನಕ್ಕೆ ಸಿಕ್ಕಾಬಟ್ಟೆ ಹೆಸರಿದೆ. ಹಾಗಾಗಿ ಇಲ್ಲಿ ಬಜರಂಗಿನ ಯೂಶುವಲ್ ಆಗಿ ಇಷ್ಟಪಡದೇ ಇರೋರೇ ಇಲ್ಲ. ನೀವು ಆಂಜನೇಯನ ದರ್ಶನ ಮಾಡಿ ಆಂಜನೇಯನ ಆಶೀರ್ವಾದ ಪಡ್ಕೊಂಡು ಅದ್ರ ಜೊತೆಗೆ ಇಲ್ಲಿ ಅನ್ನದಾನದ ವ್ಯವಸ್ಥೆನೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಈಗ ಜಾತ್ರೆ ನಡೀತಾ ಇರೋದ್ರಿಂದ
ಡೇ ಟೈಮಲ್ಲಿ ಮಾತ್ರನೇ ಅನ್ನದಾನದ ವ್ಯವಸ್ಥೆ ಇರುತ್ತೆ. ಮತ್ತೆ ನೀವು ಈ ದೇವಸ್ಥಾನಕ್ಕೆ ಬರಬೇಕು ಅಂತ ಹೇಳಿದ್ರೆ ಮೆಟ್ರೋ ಫೆಸಿಲಿಟಿ ಇದೆ. ಯೆಲ್ಲೋ ಲೈನ್ ಮೆಟ್ರೋನಲ್ಲಿ ಇಳಿದು ಅಲ್ಲಿಂದ ದೇವಸ್ಥಾನಕ್ಕೆ ಒಂದು 10 to 15 ಮಿನಿಟ್ಸ್ ಅಷ್ಟೇ ವಾಕ್ ಆಗುತ್ತೆ. ಮತ್ತು ಬಸ್ಸಲ್ಲಿ ಬಂದರೆ ಒಂದು 100 ಮೀಟರ್ ಡಿಸ್ಟೆನ್ಸ್ ಅಷ್ಟೇ ಇರೋದು. ಈಸಿಯಾಗಿ ನೀವು ಟೆಂಪಲ್ಗೆ ಬರ್ಬೋದು. ಜಾತ್ರೆಗೆ ಬನ್ನಿ, ಎಂಜಾಯ್ ಮಾಡಿ. ಆದರೆ ಅದ್ರ ಜೊತೆಗೆ ಮುಖ್ಯವಾಗಿ ನಾವು ಜಾತ್ರೆನಲ್ಲಿ ಎಲ್ಲ ಏನೇನು ಬೇಕೋ ತೊಗೊಳ್ತೀವಿ, ತಿಂತೀವಿ. ಆ ಪೇಪರು ವೇಸ್ಟ್ನೆಲ್ಲ ಅಲ್ಲಲ್ಲೇ ಬಿಸಾಕ್ತೀವಿ. ಆದರೆ ನಾವೇನೋ ಬಿಡು, ಯಾರೋ ಬಂದು ಎತ್ಕೋತಾರೆ ಹೋಗ್ತಾರೆ ಅಂತ ಹೊರ್ಟೋಗ್ಬಿಡ್ತೀವಿ. ಪಾಪ ಆ ಜಾತ್ರೆಯಲ್ಲಿ ಅಂಗಡಿಗಳನ್ನ ಇಟ್ಟಿರೋರು ಎಲ್ಲೆಲ್ಲಿಂದನೋ ಬಂದಿರ್ತಾರೆ. ಮತ್ತು ಅಷ್ಟು ದಿನದಲ್ಲಿ ಅವ್ರು ವಾಪಸ್ ಹೋಗೋಕ್ಕಾಗುತ್ತೋ ಇಲ್ವೋ ಗೊತ್ತಿಲ್ಲ, ಅಲ್ಲೇ ಉಳ್ಕೊಂಡಿರ್ತಾರೆ. ಆ ಒಂದು ನಾವು ಎಸೆಯೋ ಕಸದಿಂದ ಅವ್ರಿಗೆ ತೊಂದರೆ ಆಗ್ಬೋದು. ಯಾಕೆಂದರೆ ಯಾವುದಾದ್ರೂ ಕಾಯಿಲೆಗಳು ಬರ್ಬೋದು. ಸಣ್ಣ ಸಣ್ಣ ಮಕ್ಕಳುಗಳೆಲ್ಲ ಇರ್ತವೆ ಅಲ್ಲಿ, ಅದರಿಂದ ತೊಂದರೆ ಆಗ್ಬೋದು. ಯಾಕೆಂದ್ರೆ ಇಲ್ಲಿ ನೋಡ್ತಾ ಇದ್ದೀರಾ ನೋಡಿ, ಎಷ್ಟೊಂದು ಜನ ಅಲ್ಲೇ ಬೀದಿ ಬದಿನಲ್ಲೇ ಉಳ್ಕೊಂಡು ಆ ಚಳಿನಲ್ಲಿ ಅವರಲ್ಲೇ ಉಳ್ಕೊಂಡಿರ್ತಾರೆ. ಯಾಕೆಂದರೆ ಅವರು ಮತ್ತೆ ವಾಪಸ್ ಊರಿಗೆ ಹೋಗೋಕ್ಕಾಗಲ್ಲ. ಈ ಥರ ಎಲ್ಲ ಅವ್ರಿಗೆ ಕಷ್ಟಗಳಿರುತ್ತೆ. ಅವ್ರದ್ದು ಜೀವನ ಅಲ್ವಾ. ಹಾಗಾಗಿ ಮತ್ತು ಅಲ್ಲಿ ಪ್ರತಿ ಅಂಗಡಿ ಹತ್ರನೂ ಕಸ ಹಾಕೋದಕ್ಕೆ ನಗರಸಭೆಯಿಂದ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ. ಹಂಗಾಗಿ ನಾವೇನೇ ವಸ್ತುಗಳನ್ನ ತೊಗೊಂಡು ಅಥವಾ ಏನೇ ತಿಂಡಿಯನ್ನು ತಿಂದ್ರೂ ಆ ವೇಸ್ಟನ್ನು ಅದೇ ಡಸ್ಟ್ಬಿನ್ಗೆ ಹಾಕಿ ಬರೋದ್ರಿಂದ ಆ ಜಾಗದ ಸ್ವಚ್ಛತೆಯನ್ನು ಕಾಪಾಡೋದಕ್ಕೆ, ಜೊತೆಗೆ ಪರಿಸರದ ರಕ್ಷಣೆಗೆ ಸಹಾಯ ಆಗುತ್ತೆ. ಜಾತ್ರೆಗೆ ಬರುವವರೆಲ್ಲರಲ್ಲೂ ಒಂದು ಮನವಿ ಏನಪ್ಪ ಅಂತ ಹೇಳಿದ್ರೆ, ಆ ಒಂದು ಜಾತ್ರೆಯನ್ನು ನಾವು ಸಂಭ್ರಮಿಸೋದ್ರ ಜೊತೆಗೆ ಅದರ ಸ್ವಚ್ಛತೆಯನ್ನು ಕಾಪಾಡೋಣ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.